ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತಂದು ಕೆಲವು ಕಡೆ ಟ್ರಾಫಿಕ್ ಡೈವರ್ಷನ್ಸ್ ಅಗತ್ಯಾನುಸಾರ ಮಾಡಿದ್ವಿ. ಆದರೆ ಯಾವುದೇ ಒಂದು ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ, ಎಮರ್ಜೆನ್ಸಿ ಸರ್ವೀಸಸ್ಸಲ್ಲಿರುವಂಥವ್ರಿಗೆ, ಶಾಲಾ ಕಾಲೇಜುಗಳಿಂದ ಬರುವಂಥವ್ರಿಗೆ, ಹೋಗುವಂಥವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಕೂಡ ಮಾಡಲಾಗಿತ್ತು. ಬಂದೋಬಸ್ತಿನೂ ಸ್ವಲ್ಪ ಹೊತ್ತಿನವರೆಗೂ ಮುಂದುವರಿಯುತ್ತೆ. ಮತ್ತು ಈ ಒಂದು ನಿರಾಕರಣೆಯ ನಂತರ ಅವರು ಜಮಾವಣೆಗೊಂಡಿರೋದ್ರ ಹಿನ್ನೆಲೆಯಲ್ಲಿ ಏನು ಅಗತ್ಯ ಕಾನೂನು ಕ್ರಮ, ಜಮಾವಣೆಗೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು. ಅದಕ್ಕೇನು ಅಗತ್ಯ ಕ್ರಮ ಬೇಕು? ಎಷ್ಟು ಜನ? 15 ಜನರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಈಗ ನೋಡಿ, ಅರೆಸ್ಟ್ ಅಂದರೆ ಇದು ಪ್ರಿವೆಂಟಿವ್ ಅರೆಸ್ಟ್. ಈಗ ಯಾವುದೇ ಕಾರಣಕ್ಕೂ ಮಿಸ್ಕಮ್ಯುನಿಕೇಷನ್ ಆಗೋದು ಬೇಡ. ಕಳೆದ ಡಿಸೆಂಬರ್ 1ನೇ ತಾರೀಕು ಪ್ರತಿಭಟನೆ ಆದಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ರು. ಅದು ತಪ್ಪು ಮಾಹಿತಿ. ಯಾರನ್ನೂ ನಾವು ಅರೆಸ್ಟ್ ಅಂತ ಮಾಡಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡ್ತೀವಿ. ಅಂದರೆ ಅವರು ಆಯೋಜನೆ ಮಾಡಲಿಕ್ಕೆ ಪ್ರಪೋಸ್ ಮಾಡಿರೋಂಥ ಜಾಗದಲ್ಲಿ ಸೇರೋದಾಗಲಿ, ಧರಣಿ ಕೂರೋದಾಗಲಿ, ಪ್ರತಿಭಟನೆ ರ್ಯಾಲಿ ತೆಗೆಯೋದಾಗಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಸ್ಟೂಡೆಂಟ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಸ್ಟೂಡೆಂಟ್ಗಳನ್ನ ಜೈಲಿಗೆ ಹಾಕಿದ್ದಾರೆ. ಈ ಥರದ್ದೆಲ್ಲ ಕೆಲ ಮಿಸ್ಕಮ್ಯುನಿಕೇಷನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ, ಅದರಲ್ಲೂ ಅನಾನಿಮಸ್ ಅಕೌಂಟ್ಸಿಂದ ಸರ್ಕ್ಯುಲೇಟ್ ಆಗಿರೋದನ್ನು ನಾವು ಗಮನಿಸಿದ್ವಿ. ಅದರ ಹಿನ್ನೆಲೆಯಲ್ಲಿ ಕ್ಲಾರಿಫಿಕೇಷನ್ ಸರ್, ಒಂದು ನಾರ್ಮಲಿ ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಎಲ್ಲ ಪ್ರೊಟೆಸ್ಟ್ಗಳು ನಡೆಯೋದು ಅಥವಾ ಇಂಥ ನೇಮಕಾತಿ ವಿಷಯ ಬಂದಾಗ ಮೇಲಿನ ಮೇಲೆ ಭಾಳ ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. 3ನೇ ಸಲ ಆಯಿತು. ಯಾರಾದರೂ ಸೆಲೆಕ್ಟಿವ್ ಆದ್ರೂ ಅವ್ರಿಗೆ ಪ್ರೊಟೆಸ್ಟ್ ಮಾಡಿ ಅವ್ರಿಗೆ ಹೋಗಿ ಒಂದು ಮನವಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದು ಸಾಧ್ಯ ಇಲ್ವಾ ಸರ್? ಈಗ ಯಾರು ಆಯೋಜಕರಿದ್ದಾರೆ ಅವರು ಯಾವ ರೀತಿ ಪ್ರಪೋಸ್ ಮಾಡ್ತಾರೆ ಅನ್ನೋಂಥದ್ದು ಬಂದು ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಇವರು ಅನುಮತಿ ನಿರಾಕರಣೆ ಮಾಡಿದ ಮೇಲೂ, ಈಗ ಮೊನ್ನೆ ಡಿಸೆಂಬರ್ 1ನೇ ತಾರೀಕು ನೋಡಿದ್ವಿ, ಅನುಮತಿ ನಿರಾಕರಣೆ ಮಾಡಿದ ಮೇಲೂ ಕೂಡ ಸುಮಾರು ಒಂದು 300-350 ಜನ ಶ್ರೀನಗರ ಜಂಕ್ಷನಲ್ಲಿ ಸೇರಿದರು. ಅದಾದಮೇಲೆ ಪ್ರತಿ ಜಂಕ್ಷನಲ್ಲೂ 200, 300, 400 ಜನ ವಿದ್ಯಾರ್ಥಿಗಳು ಗ್ಯಾದರ್ ಆಗಿದ್ದು ತಾವು ಗಮನಿಸಿದ್ದೀರಿ. ಹಾಗಾಗಿ ಈಗ ಪ್ರತಿಭಟನೆ ಮಾಡುವಂಥದ್ದು, ಅವರ ಹಕ್ಕೊತ್ತಾಯಗಳನ್ನು ಮಾಡುವಂಥದ್ದು ಅವ್ರದ್ದು ನಮ್ಮ ಸಂವಿಧಾನದಲ್ಲಿ ನೀಡಿರುವಂಥ ಹಕ್ಕು. ಅದನ್ನು ನಾವು ಹತ್ತಿಕ್ಕುವಂಥ ಕೆಲಸ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ. ಆದರೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಮತ್ತು ತಮಗೆ ಗೊತ್ತಿರೋಂಗೆ ಇಲ್ಲಿ ಭಾಳ ಹಳೇ ಏರಿಯಾ ಇದು. ಈ ಹಳೆ ಏರಿಯಾದಲ್ಲಿ ಭಾಳಷ್ಟು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಸಾಕಷ್ಟು ಸ್ಕೂಲ್ಸ್ ಇದ್ದಾವೆ, ಹಾಸ್ಪಿಟಲ್ಸ್ ಇದ್ದಾವೆ. ಸೊ ಪ್ರತಿಯೊಂದು ಪ್ರದೇಶದಲ್ಲೂ ಅದರದ್ದೇ ಆದಂಥ ಒಂದು ಸೂಕ್ಷ್ಮತೆ ಇರುತ್ತೆ. ಮತ್ತು ಇದು ಯಾವ ಸಂಘಟನೆ ಕರೆ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಯಾವ ಸಂಘಟನೆನೇ ಕರೆ ಕೊಟ್ಟರು ಇಲ್ಲಿ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥದ್ದು. ಇವಾಗ ಏನು ತಮ್ಮ ಮೇಲಿರುವಂಥ ಆರೋಪ ಸರ್, ತಾವು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ತಾ ಇದ್ದೀವಿ, ಆಮೇಲೆ ಸಂವಿಧಾನಬದ್ಧವಾಗಿ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಸರ್. ಅಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಸೆಪ್ಟೆಂಬರ್ 25ನೇ ತಾರೀಕು ಅಕ್ಸಾ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಅವತ್ತು ಪ್ರತಿಭಟನೆ ಮಾಡಿದರು. ಈಗ ತಾವು ಕೂಡ ಮಾಧ್ಯಮದವ್ರಿಗೂ ಅವತ್ತು ಸರ್ಪ್ರೈಸ್ ಆಯಿತು. ನಾವು ಸಫಿಷಿಯೆಂಟು ಅಡ್ವಾನ್ಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸಾಕಷ್ಟು ಫೋರ್ಸನ್ನು ತೊಗೊಂಡಿದ್ವಿ. ಅವತ್ತು ಜುಬ್ಲಿ ಸರ್ಕಲ್ ಸುಮಾರು 4-5 ಗಂಟೆಗಳ ಕಾಲ ಬಂದಾಯಿತು. ನಮಗೆ ಗೊತ್ತಿದೆ. ಅದರಿಂದ ಅನಾನುಕೂಲ ಲಕ್ಷಾಂತರ ಜನಕ್ಕಾಗುತ್ತೆ. ಏಕೆಂದರೆ ಧಾರವಾಡದ ಲೈಫ್ ಲೈನ್ ಅದು ಜುಬ್ಲಿ ಸರ್ಕಲ್. ಅವತ್ತು ಅವರಿಗೆ ನಿಗದಿ ಮಾಡಿದಂತಹ ಮಾರ್ಗನ ಬದಲಾವಣೆ ಮಾಡಿಕೊಂಡು ಆಮೇಲೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದರಿಂದ ಅಲ್ಲಿ ಭಾಳ ಅವ್ಯವಸ್ಥೆ ಆಯಿತು ಅನ್ನೋದು ತಾವೆಲ್ಲ ಗಮನಿಸಿದ್ದೀರಿ. ಅದ್ರ ಜೊತೆಗೆ ಈಗ ಬೇರೆ ಯಾವುದೋ ಒಂದು ಸಂಘಟನೆ ಕರೆ ಕೊಡೋದಕ್ಕೂ ಇಲ್ಲಿ ವಿದ್ಯಾರ್ಥಿಗಳ ವಿಷಯವಾಗಿ ಸಂಘಟನೆಗಳು ಕರೆ ಕೊಡೋದಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಇಲ್ಲಿ ಯಾವುದೇ ಸಂಘಟನೆ ಕರೆ ಕೊಟ್ಟರು ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅನುಮತಿ ನೀಡಿದಂಥ ಸಂದರ್ಭದಲ್ಲಿ ಬರ್ತಾರೆ. ನಾನು ಹೇಳ್ತೀನಿ ಜೆನ್ಯೂನ್ ವಿದ್ಯಾರ್ಥಿ ಸಂಘಟನೆಗಳು ಅವಕಾಶ ಕೊಡ್ತೀರಾ ಸರ್? ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತಾರೆ. ನಾನು ಹೇಳ್ತೀನಿ ಕೇಳಿ. ಈಗ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಏನು ಪ್ರತಿಭಟನೆ ಮಾಡಬೇಕು ಅನ್ನೋದು ಕೊಡಲಿ. ಅದು ಕೇಸ್ ಬೈ ಕೇಸ್ ನಾವು ಅನಲೈಸ್ ಮಾಡಿ ಡಿಸಿಷನ್. ಆದರೆ ಇದೊಂಥರ ಪೊಲೀಸ್ ಅಂದರೆ ಭಯ ಅಂತನೂ ತುಂಬ ನಿಮ್ಮ ಸುಪರ್ದಿನಲ್ಲಿ ಪ್ರತಿಭಟನೆ ನಡೀಬೇಕು, ಇದೊಂಥರ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆಯಲ್ಲ. ಈಗ ನೋಡಿ, ಇದೇ ಸಂಘಟನೆಯವರು ಡಿಸೆಂಬರ್ 1ಕ್ಕೆ ಕರೆ ಕೊಟ್ಟಿದ್ದರು. ಈಗ ಎಷ್ಟು ದಿವಸ ಆಯ್ತು? 7-8 ದಿನದ ಗ್ಯಾಪಲ್ಲಿ ಮತ್ತೆ ಒಂದು ಕೊಟ್ಟಿದ್ದಾರೆ. ಮತ್ತು ಈಗ 8ನೇ ತಾರೀಕು ಅಕ್ಸಾ ಫೌಂಡೇಶನ್ ಅವರು ಒಂದು ಕೊಟ್ಟಿದ್ದಾರೆ, ಅಕ್ಸಾ ಆರ್ಗನೈಸೇಷನ್ ಅವರು ಕೊಟ್ಟಿದ್ದರು. ಮತ್ತು 11ಕ್ಕೆ ನಾವು ಬೆಳಗಾವಿ ಹೋಗಲಿಕ್ಕೆ ಇಲ್ಲಿ ಧಾರವಾಡದಲ್ಲಿ ಜಮಾವಣೆ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ತಾವುಗಳು ಕೂಡ ಮಾಧ್ಯಮದವರು ಮತ್ತು ಎಲ್ಲ ಆಕಾಂಕ್ಷಿಗಳು, ಸಾರ್ವಜನಿಕರು ಒಂದು ವಿಷಯವನ್ನು ಗಮನಿಸಬೇಕು. ಏನಂದರೆ ಈಗ ಇಲ್ಲಿನ ಪರಿಸ್ಥಿತಿ ಏನೂ ಆ ಥರ ಇಲ್ಲ, ಯಾವುದೇ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇಲ್ಲ, ಯಾವುದೂ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇಲ್ಲ. ಅಂದರೆ ನಾವು 500-600 ಜನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ನಮ್ಮ ಸಿಬ್ಬಂದಿಗಳನ್ನು ನಾವು ಎಲ್ಲೆಲ್ಲಿ ಜನ ಸೇರ್ಬೋದು ಅಲ್ಲೆಲ್ಲ ಹಾಕಿದ್ದಾಗ್ಯೂ ಕೂಡ ಒಂದು ಪಾಯಿಂಟಲ್ಲಿ ಒಂದು 200-300 ಜನ ಸಡನ್ನಾಗಿ ಗ್ಯಾದರ್ ಆದಾಗ ನಾವು ಅವರಿಗೆ ಅನುಮತಿ ನಿರಾಕರಣೆ ಆಗಿದೆ ಅಂತ ಮನವರಿಕೆ ಮಾಡಿಕೊಟ್ಟು ವಾಪಸ್ ಹೋಗಿ ಅನ್ಬೇಕಾದ್ರೂ ತುಂಬ ಕೂಗ್ಕೊಂಡು ಕಿರ್ಚಾಡಿಕೊಂಡು ಅಲ್ಲಿ ಘೋಷಣೆಗಳನ್ನು ಕೂಗ್ಕೊಂಡು
ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ಪರಿಸ್ಥಿತಿ ಅವಲೋಕನ ಮಾಡಿಕೊಂಡು ಯಾವುದೇ ಸಂಘಟನೆ ಅಥವಾ ಯಾವುದೇ ಒಂದು ವೇದಿಕೆ ಮುಖಾಂತರ ಕರೆ ಕೊಟ್ಟಾದಂಥ ಸಂದರ್ಭದಲ್ಲೂ ಕೂಡ ಕೇಸ್ ಬೈ ಕೇಸ್ ವಸ್ತುಸ್ಥಿತಿ ಅವಲೋಕನ ಮಾಡಿ ನಿರ್ಣಯವನ್ನು ಸರ್ ಕೈಗೊಳ್ಳೋದು. ಅವ್ರಿಗೆ ಓಪನ್ ಆಗಿ ಕೊಡ್ತೀರಾ ಸರ್? ಯಾವ್ದು? ಯಾರಾದರೂ ನೀವು ನಿಜವಾಗ್ಲೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರುವಂಥ ಸಂಘಟನೆಯವರು ಇಂತಿಷ್ಟು ಜನ ಬಂದರೆ ನಾವು ಡೆಫಿನೆಟ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ನೀವು ಮನವಿ ಸಲ್ಲಿಸಬಹುದು ಅನ್ನೋದಕ್ಕೆ ಅವ್ರು ಗ್ಯಾರಂಟಿ ಕೊಡ್ತೀರಾ ಸರ್? ಈಗ ಅಂದರೆ ಸರ್ ಅವ್ರು ಕರೆ ಕೊಡೋದು ನೀವು ಬಂದ್ ಮಾಡಿಸೋದು, ಅವ್ರು ಕರೆ ಕೊಡೋದು ನೀವು ಬಂದ್ ಮಾಡಿಸೋದು ಹಂಗಾಗೋದಲ್ಲ ಸರ್. ಎಲ್ಲೋ ಒಂದು ಕಡೆ ನಿಲ್ಬೇಕಲ್ಲ ಸರ್, ಅದು ಅವ್ರಿಗೂ ಒಂದು ಸಫಿಷಿಯನ್ಸಿ ಬರಬೇಕು ಸರ್. ಈಗ ನೋಡಿ, ಡಿಸೆಂಬರ್ 1ಕ್ಕೆ ಕರೆ ಕೊಟ್ಟಿದ್ರು, ನಾವು ನಿರಾಕರಣೆ ಮಾಡಿದ್ವಿ. ಈಗ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮತ್ತಲ್ಲಿ ಗ್ಯಾದರ್ ಆಗಿ 200-300 ಜನ ನಮ್ಮದು ಹೋಲ್ ಶ್ರೀನಗರ ಜಂಕ್ಷನ್ ಸೇರಿದಂತೆ ಆ ಏರಿಯಾನೇ ಬ್ಲಾಕ್ ಆಯಿತು. ಅದು ತಾವು ಕೂಡ ಗಮನಿಸಿದೆ. ಹಂಗಾಗಿ ಯಾವುದೇ ಸಂಘಟನೆ ಆಗಲಿ ಅವ್ರು ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಸಮಾಲೋಚನೆ ಮಾಡಬೇಕಾಗತ್ತೆ. ಅವ್ರದ್ದು ರೂಪುರೇಷೆ ಏನಿದೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲಿ ಸೇರ್ತಾರೆ, ಎಷ್ಟು ಜನ ಸೇರ್ತಾರೆ, ಅದೆಲ್ಲ ವಿವರಗಳು ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಗೆ ಅನುಮತಿ ಕೊಡೋದ್ರಿಂದ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಲ್ಲ ಅನ್ನುವಂಥ ಅಭಿಪ್ರಾಯ ನಮ್ಮ ಸ್ಥಳೀಯ ಅಧಿಕಾರಿಗಳು ನಮ್ಮದು ಆಯಿತು ಅಂತಂದರೆ ಅವಾಗ ಅಗತ್ಯ ನಿರ್ಧಾರನ ಕೈಗೊಳ್ಳೋಣ. ಓಕೆ ಸರ್, ಥ್ಯಾಂಕ್ ಯು ಸರ್.